ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ನಿಮಗೆ ನೀವೇ ಮೋಸ ಮಾಡ್ಕೋಬೇಡಿ. ಬರೀ ಪ್ರೀಮಿಯಂ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ನೀವು ನಿರ್ದಿಷ್ಟ ಕಂಪನಿಯ ಇನ್ಶೂರೆನ್ಸನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ಶೂರೆನ್ಸ್ ಆಯ್ಕೆ ಮಾಡುವಾಗ ಅವಧಿ ಎಷ್ಟಿರಬೇಕು, ಕಂಪನಿ ಸೆಲೆಕ್ಟ್ ಮಾಡೋದು ಹೇಗೆ, ಮತ್ತು ಎಷ್ಟು ಅವಧಿಗೆ ಇನ್ಶೂರೆನ್ಸನ್ನು ತೆಗೆದುಕೋಬೇಕು, ಈ ಎಲ್ಲ ಅಂಶಗಳು ಕೂಡ ತುಂಬಾ ಮುಖ್ಯ. ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ. ಯಾರ್ಯಾರ್ದೋ ಮಾತಿಗೆ ನೀವು ಮೋಸ ಹೋಗಿ ಇನ್ಶೂರೆನ್ಸನ್ನು ಖರೀದಿ ಮಾಡಿದರೆ ಕೊನೆಗೆ ನೀವು ಪರಿತಪಿಸ್ತೀರಿ. ನಿಮ್ಮ ಕುಟುಂಬದ ಸುರಕ್ಷತೆಗೆ ಖಂಡಿತವಾಗಿಯೂ ಟರ್ಮ್ ಇನ್ಶೂರೆನ್ಸ್ ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಹೌದು. ಈ ವಿಡಿಯೋದಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡೋದು ಹೇಗೆ, ಯಾವ ಕಂಪನಿಯ ಟರ್ಮ್ ಇನ್ಶೂರೆನ್ಸ್ ಚೆನ್ನಾಗಿದೆ, ಮತ್ತು ಟರ್ಮ್ ಇನ್ಶೂರೆನ್ಸನ್ನು ಎಷ್ಟು ಅವಧಿಗೆ ಪಡಿಬೇಕು, ಹೀಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗಿರುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಇಲ್ಲಿ ನಾವು ಕೊಟ್ಟಿದ್ದೀವಿ. ಒಂದು ರೀತಿ ಟರ್ಮ್ ಇನ್ಶೂರೆನ್ಸ್ನ ಮಾಸ್ಟರ್ ಕ್ಲಾಸ್ ಇದು ಅಂಥೇಳಿ ನಾವು ಹೇಳ್ಬೋದು. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ, ಶೇರ್ ಮಾಡಿ. ಇದು ಇನ್ಶೂರೆನ್ಸ್ ವಿಡಿಯೋ ಆಗಿರೋ ಕಾರಣ ಬೇರೆ ಬೇರೆ ಕುಟುಂಬದವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಕುಟುಂಬಕ್ಕೆ ಆಪತ್ಕಾಲದ ಆಪ್ತ ಮಿತ್ರ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬವನ್ನು ಕಾಯುವಂತಹ ಮಿತ್ರ. ನೆನ್ಪಿಟ್ಕೊಳ್ಳಿ, ಇದು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಹೌದು. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿತಾರೆ, ಸಂಪಾದಿಸ್ತಾರೆ, ಅಷ್ಟೋ ಇಷ್ಟೋ ಸೇವಿಂಗ್ಸ್ ಕೂಡ ಮಾಡ್ತಾರೆ, ತಮ್ಮ ಕುಟುಂಬವನ್ನ ತಮ್ಮನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಆ ನಡುವೆ ತಮ್ಮ ಜೀವನವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಹೇಳೋ ಕಾರಣಕ್ಕೆ ಒಂದಷ್ಟು ಬಾರಿ ಸಾಲ ಸೋಲ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ಬರುತ್ತೆ. ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಸಡನ್ ಆಗಿ ಲೈಫ್ ಏನಾದರೂ ಟರ್ನ್ ಕೊಟ್ಬಿಟ್ರೆ, ಶಾಕ್ ಕೊಟ್ಬಿಟ್ರೆ, ಅಂದರೆ ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮನ್ನ ನಂಬಿರುವಂಥ, ನಿಮ್ಮನ್ನೇ ಅವಲಂಬಿಸಿರುವಂಥ ನಿಮ್ಮ ಇಡೀ ಕುಟುಂಬ ಕಂಗಾಲಾಗೋಗ್ಬಿಡುತ್ತೆ. ಎಷ್ಟೋ ಸಲ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತೇಳಿ ಪ್ರತಿ ಬಾರಿ ನಾವು ವಿಡಿಯೋ ಮಾಡುವಾಗಲೂ ಕೂಡ ಹೇಳ್ತೀವಿ, ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸನ್ನು ಮಾಡ್ಕೊಳ್ಬೇಕು ಅಂತ. ಹೌದು, ಟರ್ಮ್ ಇನ್ಶೂರೆನ್ಸ್ ಬೇಕೋ ಬೇಡೋ ಅಂತ ಹೇಳಿ ಚರ್ಚೆ ಮಾಡೋದಲ್ಲ. ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು, ಅದು ಅನಿವಾರ್ಯತೆ. ಆದರೆ ಎಷ್ಟೋ ಜನ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕಾದ್ರೆ ಮೋಸ ಹೋಗ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು ಹೇಗೆ ಅಂತಾನೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ, ಅಂಥವರಿಗೋಸ್ಕರನೇ ಈ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡೋದು ಹೆಂಗೆ ತಗೊಳ್ಳೋದು, ಅದರಲ್ಲಿ ಏನೇನು ನಾವು ನೋಡಬೇಕು, ಏನೇನು ಕವರೇಜ್ ಇರಬೇಕು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಇದರಲ್ಲಿ ಮಾತನಾಡ್ಲಿಕ್ಕಿದ್ದೀವಿ. ಎಸ್, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ನಾವು ಪ್ರತಿ ಬಾರಿ ಮಾತನಾಡುವಾಗಲೂ ಕೂಡ ನೀವು ಹೇಳ್ತಾನೆ ಇರ್ತೀರಿ, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಂತ. ಅದು ಅನಿವಾರ್ಯತೆ ಅಂತಾನೆ ಹೇಳ್ತೀರಾ? ಈಗ ನೋಡಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಹೌದು ಇವತ್ತಿನ ಪರಿಸ್ಥಿತಿಯಲ್ಲಿ. ಈಗ ನೋಡಿ, ಒಂದು ಕುಟುಂಬದಲ್ಲಿ ತಂದೆ ಅಥವಾ ತಾಯಿ ಆ ಕುಟುಂಬಕ್ಕಾಗಿ ದುಡಿತಾ ಇರ್ತಾರೆ. ಪ್ರತಿ ತಿಂಗಳು ಒಂದಿಷ್ಟು ಸಂಬಳ ಅಂತೇಳಿ ಆ ಮನೆಗೆ ಬರ್ತಿರುತ್ತೆ. ಅವರಿಬ್ಬರೊಳಗೆ ಒಬ್ರಿಗೇನಾದರೂ ಅವರ ಜೀವಕ್ಕೆ ಸಮಸ್ಯೆ ಆದರೆ ಆ ಕುಟುಂಬಕ್ಕೆ ಆದಾಯ ತಂದು ಕೊಡೋರು ಯಾರು, ಅವ್ರಿಗೆ ದಿಕ್ಕು ಯಾರು, ಅವ್ರ ಮಕ್ಕಳನ್ನು ಓದಿಸೋರು ಯಾರು, ಅವ್ರು ಮಾಡಿರೋ ಸಾಲ ತೀರಿಸೋರು ಯಾರು, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಏನಪ್ಪ ಅಂದರೆ ಟರ್ಮ್ ಇನ್ಶೂರೆನ್ಸ್. ಆದರೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ತುಂಬ ಜನ ಅವರೇ ಮೋಸ ಮಾಡ್ಕೋತಾರೆ. ಅಂದರೆ ತುಂಬ ಜನ ಯಾವ ರೀತಿಯ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ. ಟೆನ್ಯೂರ್ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಗೊತ್ತಿರಲ್ಲ. ಕವರೇಜ್ ಎಷ್ಟಿರಬೇಕು ಅವ್ರಿಗೆ ಗೊತ್ತಿರಲ್ಲ. ಯಾವ ರೈಡರ್ಸ್ ತಗೋಬೇಕು ಅದು ಗೊತ್ತಿರಲ್ಲ. ಇದೆಲ್ಲದಕ್ಕೂ ನಾವು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀವಿ. ನಿಮಗೆ 10 ಪ್ರಶ್ನೆಗಳಿರ್ತವೆ. ಒಂದು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೋಬೇಕಾದ್ರೆ ನಾನು ಹೇಳದ್ನಲ್ಲ ಉದಾಹರಣೆಯಲ್ಲಿ, ಆ ರೀತಿಯ 10 ಪ್ರಶ್ನೆಗಳಿಗೆ ಇದು ಉತ್ತರ ರೂಪದಲ್ಲಿದೆ. ಒಂದು ರೀತಿಯಲ್ಲಿ ಇದು ಟರ್ಮ್ ಇನ್ಶೂರೆನ್ಸ್ ಕೊಳ್ಳೋರಿಗೆ ಒಂದು ಮಾಸ್ಟರ್ ಕ್ಲಾಸ್, ಒಂದು ಗೈಡ್ ರೀತಿಯಲ್ಲಿ ಈ ಇಡೀ ವಿಡಿಯೋವನ್ನು ನಾವು ವಿನ್ಯಾಸ ಮಾಡಿದ್ದೀವಿ. ಇದರಲ್ಲಿ ಖಂಡಿತವಾಗಿಯೂ ಎಂಡ್ ಟು ಎಂಡ್ ಯಾರು ವಿಡಿಯೋ ನೋಡ್ತಾರೆ ಅವರಿಗೆ ಅಯ್ಯಪ್ಪ, ನಮ್ಗೆ ಇಷ್ಟೊಂದು ಮಾಹಿತಿ ಗೊತ್ತೇ ಇರಲಿಲ್ವಲ್ಲ, ನಾವು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ತುಂಬ ಎಡವಿದ್ವಲ್ಲ ಅಂತ ಖಂಡಿತ ಅನಿಸುತ್ತೆ. ನೀವು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ನೀವು ತೀರ್ಮಾನ ಮಾಡಿದರೆ ಅಥವಾ ಈಗಾಗಲೇ ತೆಗೆದುಕೊಂಡಿದ್ರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಥವಾ ತೆಗೆದುಕೊಳ್ಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದರ ಕಂಪ್ಲೀಟ್ ರೋಡ್ ಮ್ಯಾಪ್ ಈ ವಿಡಿಯೋದಲ್ಲಿ ನಾವು ಕೊಡ್ತೀವಿ ವಿಶೇಷ. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ನಾವು ಡಿಟ್ಟೋ ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಂಡು ಹೇಗೆ ನಾವು ಟರ್ಮ್ ಇನ್ಶೂರೆನ್ಸನ್ನು ಕಂಪೇರ್ ಮಾಡಿ ಸರಿಯಾದ ರೀತಿಯಲ್ಲಿ ಖರೀದಿ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀವಿ.
ಡಿಟ್ಟೋ ಅನ್ನೋದು ಒಂದು ಇನ್ಶೂರೆನ್ಸ್ ಪ್ಲಾಟ್ಫಾರ್ಮು. ಅಲ್ಲಿ ಬೇರೆ ಬೇರೆ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ರಿಸರ್ಚ್ ಇರುತ್ತೆ. ಸರಿಯಾದ ರೀತಿಯಲ್ಲಿ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳನ್ನು ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಾವು ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಅವರು ಗೈಡೆನ್ಸನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಅವರು ಮೇಲಿಂದ ಮೇಲೆ ಫೋನ್ ಮಾಡಿ ಕಿರುಕುಳ ಕೊಡಲ್ಲ. ನಿಮಗೆ ಅಗತ್ಯ ಇದ್ರಷ್ಟೇ ಮಾತ್ರ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ. ಎಸ್, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಬೇಕಾದಂಥ ವಿಷಯಗಳೇನು ಅಂತ. ಈಗ ನೋಡಿ ಶೇಷ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಕ್ಲಿಯರ್ ಮಾಡೋಣ. ಈಗ ಒಂದು 20 ವರ್ಷಕ್ಕೆ, 30 ವರ್ಷಕ್ಕೆ ಅಥವಾ 35 ವರ್ಷಕ್ಕೆ ನಾವು ಒಂದು ಫಿಕ್ಸ್ಡ್ ಪ್ರೀಮಿಯಂ ಅನ್ನ ಇನ್ಶೂರೆನ್ಸ್ ಕಂಪ್ನಿಗೆ ಕಟ್ತೀವಿ. ಆ ಇನ್ಶೂರೆನ್ಸ್ ಕಂಪ್ನಿಗೆ ಆ ರೀತಿ ಕಟ್ತಾ ಹೋಗುವಂಥ ಸಂದರ್ಭದಲ್ಲಿ ನಾವು ಏನು ಇನ್ಶೂರೆನ್ಸನ್ನು ಕವರೇಜನ್ನು ಪಡೆದಿರ್ತೀವಿ, ಆ ಅವಧಿನಲ್ಲಿ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಇನ್ಶೂರೆನ್ಸ್ ಕಂಪನಿ ನಾವು ಎಷ್ಟು ಕವರೇಜನ್ನು ಪಡ್ಕೊಂಡಿರ್ತೀವೋ ಅಷ್ಟು ಮೊತ್ತದ ಕವರೇಜನ್ನು ನಮ್ಮ ಕುಟುಂಬದವರಿಗೆ ಕೊಡ್ತಾರೆ. ಉದಾಹರಣೆಗೆ 50 ಲಕ್ಷ, 75 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, ಈ ರೀತಿ ವ್ಯಕ್ತಿಯ ಆದಾಯಕ್ಕೆ ಅನುಗುಣವಾಗಿ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಕವರೇಜನ್ನು ಪಡ್ಕೋಬಹುದು. ಇನ್ನೊಂದೇನು ಗಮನಿಸ್ಕೋಬೇಕು ಇದರಲ್ಲಿ ಅಂತ ಹೇಳಿದ್ರೆ, ಈಗ ಬೋನಸ್ ಬರುತ್ತಾ, ಬರಲ್ಲ. ಇದರಲ್ಲಿ ನೀವು ಹೂಡಿಕೆ ಮಾಡಿ ದುಡ್ಡನ್ನು ವಾಪಸ್ ಕೊಡ್ತಾರಾ, ಕೊಡಲ್ಲ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಅಂದರೆ ಮೆಚ್ಯೂರಿಟಿ ಬೆನಿಫಿಟ್ ಇದರಲ್ಲಿ ಇರಲ್ಲ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಲ್ಲ ಇದು. ಆ ಕಾರಣಕ್ಕೇ ಟರ್ಮ್ ಇನ್ಶೂರೆನ್ಸನ್ನು ತುಂಬ ಕಡಿಮೆ ಬೆಲೆಗೆ, ತುಂಬ ಕಡಿಮೆ ಪ್ರೀಮಿಯಂಗೆ ತುಂಬ ದೊಡ್ಡ ಮೊತ್ತದ ಕವರೇಜನ್ನು ಕೊಡ್ತಾರೆ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಅಗತ್ಯ, ಅನಿವಾರ್ಯ, ನಿಮ್ಮ ಆಪತ್ಕಾಲದ ಆಪ್ತ ಮಿತ್ರ. ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಇದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಲ್ಲ, ಇದು ನಿಮ್ಮ ಸುರಕ್ಷತೆಗಾಗಿ ಇರುವಂಥ ಸುರಕ್ಷಾ ಕವಚ. ಸೊ ಈ ಟರ್ಮ್ ಇನ್ಶೂರೆನ್ಸ್ ಇಂದ ಹಣಕಾಸಿನ ಲಾಭ ಏನು ಇಲ್ವಾ ಹಂಗಿದ್ರೆ? ಈಗ ನೋಡಿ ಶೇಷ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಹಣಕಾಸಿನ ಲಾಭ ಮಾಡಲಿಕ್ಕಾಗಿ ಇರುವಂಥ ಇನ್ಶೂರೆನ್ಸ್ ಅಲ್ಲ. ಇದು ಮಾನಸಿಕ ನೆಮ್ಮದಿಗೆ, ನಿಮ್ಮ ಕುಟುಂಬದ ಸುರಕ್ಷತೆಗಾಗಿರುವಂತಹ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟು. ಹಾಗಾಗಿ ಇದರಲ್ಲಿ ಲಾಭ ಬಯಸಬಾರ್ದು. ಸುರಕ್ಷತೆ, ಒಂದು ನೆಟ್ ಅನ್ನು, ಒಂದು ಸೇಫ್ಟಿ ನೆಟ್ ಅಂತ ಕರಿತೀವಿ ಪರ್ಸನಲ್ ಫಿನಾನ್ಸ್ ಲ್ಯಾಂಗ್ವೇಜಲ್ಲಿ, ಅದನ್ನು ಮಾಡ್ಕೋಬೇಕು. ಹಾಗಾದರೆ ನೀವು ಕೇಳ್ಬೋದು, ಹೆಚ್ಚಿನ ಟರ್ಮ್ ಇನ್ಶೂರೆನ್ಸ್ಗಳು ಯಾವ ರೀತಿಯ ವ್ಯಕ್ತಿಯ ಸಾವಿಗೆ ಕವರೇಜನ್ನು ಕೊಡ್ತವೆ? ಈಗ ಸ್ವಾಭಾವಿಕ ಸಾವು. ಸ್ವಾಭಾವಿಕ ಸಾವು ಅಂದ್ರೇನು? ವ್ಯಕ್ತಿ ಇದ್ದಕ್ಕಿದ್ದಂಗೆ ತೀರ್ಕೊಂಡ್ರು, ಆ ರೀತಿಯ ಏನು ಸಾವಿಗೆ ಕವರೇಜನ್ನು ಟರ್ಮ್ ಇನ್ಶೂರೆನ್ಸ್ ಕೊಡುತ್ತೆ. ಈಗ ರಸ್ತೆಯಲ್ಲಿ ಹೋಗ್ತಾ ಇದ್ರು, ಅಪಘಾತ ಆಯಿತು, ಅವರ ಜೀವಕ್ಕೆ ತೊಂದರೆ ಆಯಿತು, ಅದಕ್ಕೆ ಕವರೇಜನ್ನು ಕೊಡ್ತಾರೆ. ಮತ್ತೆ ಕಾಯಿಲೆ ಬಂತು ಮನುಷ್ಯನಿಗೆ, ಯಾವುದೋ ಕಾಯಿಲೆ ಬಂತು, ಕಾಯಿಲೆಯಿಂದ ಅವರು ಜೀವನವನ್ನು ತ್ಯಜಿಸಿದ್ರು, ಅವರಿಗೂ ಕೂಡ ಈ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಹಾಗಾದ್ರೆ ಯಾರಿಗೆ ಸಿಗಲ್ಲ ಅಂತ ಹೇಳಿದ್ರೆ, ಮೊದಲ 1 ವರ್ಷದ ಒಳಗೆ, ಅಂದರೆ ಇವತ್ತು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿರೋ ವ್ಯಕ್ತಿ 1 ವರ್ಷದ ಒಳಗಡೆನೆ ಆತ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರಿಗೆ ಕವರೇಜನ್ನು ಕೊಡೋದಿಲ್ಲ ಟರ್ಮ್ ಇನ್ಶೂರೆನ್ಸ್ ಕಂಪನಿ. ಮತ್ತೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದರೆ, ಈಗ ಏನೋ ಒಂದು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಯಾರಿಗೋ ಹೋಗಿ ನಾವು ಹಲ್ಲೆ ಅಥವಾ ಇನ್ನೊಂದು ಸಮಸ್ಯೆ ಮಾಡುವಂಥದ್ದು ಅಥವಾ ಇನ್ಯಾರನೋ ನಾವು ಕೊಲೆ ಮಾಡುವಂಥದ್ದು, ಆ ರೀತಿ ಮಾಡಿದರೆ ಟರ್ಮ್ ಇನ್ಶೂರೆನ್ಸ್ ಕವರೇಜು ಸಿಗೋದಿಲ್ಲ. ಮದ್ಯಪಾನ ಅಥವಾ ಡ್ರಗ್ಸ್ ಸೇವನೆಯ ಅಮಲಿನಲ್ಲಿ ಆಗುವಂತಹ ಸಾವು. ಈಗ ನೋಡಿ, ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರಿಗೋ ಗುದ್ದು ಅವರಿಗೆ ತೊಂದರೆ ಆದರೆ, ಅವರ ಜೀವಕ್ಕೆ ತೊಂದರೆ ಆದರೆ ಟರ್ಮ್ ಇನ್ಶೂರೆನ್ಸ್ ಕಂಪ್ನಿಯವ್ರು ಯಾಕೆ ಕವರೇಜ್ ಕೊಡಬೇಕು? ಅವರು ನಿಮ್ಮ ಜೀವನದ ಸುರಕ್ಷತೆಗಾಗಿ ಕೊಡ್ತೀವಿ ಅಂತ ಹೇಳಿರೋದೇ ಹೊರತು, ನೀವು ಡ್ರಗ್ಸ್ ತೆಗೆದುಕೊಂಡು ಅಥವಾ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ನೀವು ಜೀವಕ್ಕೆ ತೊಂದರೆ ಮಾಡಿಕೊಂಡ್ರೆ ನಾವು ನಿಮ್ಮ ಕುಟುಂಬದವರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ಟರ್ಮ್ ಇನ್ಶೂರೆನ್ಸ್ನವರು ಹೇಳಿರೋದಿಲ್ಲ. ಅದನ್ನು ನೆನ್ಪಿಟ್ಕೋಬೇಕು. ಇನ್ಶೂರೆನ್ಸ್ ಅನ್ನೋದು ಒಂದು ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಅಂದರೆ ಇನ್ಶೂರೆನ್ಸ್ ಕಂಪನಿ ಮತ್ತು ವ್ಯಕ್ತಿಯ ನಡುವೆ ಒಂದು ಒಡಂಬಡಿಕೆ. ನೀವು ಈ ರೀತಿ ಇದ್ದರೆ, ನಿಮಗೆ ಈ ರೀತಿ ಸಮಸ್ಯೆ ಆದಾಗ ನಾವು ನಿಮ್ಮ ಕೈ ಹಿಡಿತೀವಿ ಅಂತ ಹೇಳಿ, ನಾವು ಹೇಳಿದ ರೂಪದಲ್ಲಿ ನಡ್ಕೊಳ್ಳದೇ ಇದ್ರೆ ಇನ್ಶೂರೆನ್ಸ್ ಕಂಪನಿ ನಮ್ಮ ಕೈ ಹಿಡಿಯೋದಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಹಾಗಿದ್ರೆ ಯಾರ್ಯಾರಿಗೆ ಟರ್ಮ್ ಇನ್ಶೂರೆನ್ಸ್ ಬೇಕು ಮತ್ತೆ ಎಷ್ಟು ಕವರೇಜಿನ ಅಗತ್ಯ ಇರುತ್ತೆ ಅಂತ? ಈಗ ನೋಡಿ, ಒಂದು ಕುಟುಂಬದಲ್ಲಿ ವ್ಯಕ್ತಿಯ ಆದಾಯದ ಮೇಲೆ ಅವಲಂಬನೆ ಇದೆ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಬೇಕು. ಉದಾಹರಣೆಗೆ, ಮನೆಯಲ್ಲಿ ದುಡಿಮೆ ಮಾಡ್ತಿರುವ ತಂದೆಗೆ, ತಾಯಿಗೆ ಬೇಕು. ಈಗಷ್ಟೇ ಮದುವೆ ಆಗಿದ್ದೀವಿ, ನಾವು ಈಗಷ್ಟೇ ಕೆರಿಯರನ್ನು ಶುರು ಮಾಡಿದ್ದೀವಿ ಅನ್ನೋರ್ಗೂ ಬೇಕು. ಯಾಕೆ ಕೆರಿಯರ್ ಶುರು ಮಾಡಿರೋರಿಗೆ ಬೇಕು ಅಂತೇಳಿ ನೀವು ಕೇಳ್ಬೋದು. 10 ವರ್ಷ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಓದಿಸಿರ್ತಾರೆ. ಆ ನಂತರದಲ್ಲಿ
ನೀವು ಅವ್ರಿಗೆ ವಯಸ್ಸಾಗಿರುತ್ತೆ, ಅವ್ರಿಗೇನೋ ನಮ್ಮ ದುಡಿಮೆಯಲ್ಲಿ ಒಂದಿಷ್ಟು ಪಾಲನ್ನು ಕೊಡ್ತೀವಿ ಅಂತೇಳಿ ನೀವು ಆಲೋಚನೆ ಮಾಡ್ತಿರ್ತೀರಿ. ಆದರೆ ನಿಮ್ಮ ಜೀವಕ್ಕೆ ತೊಂದರೆ ಆದರೆ ಅವರ ಬೇಕು ಬೇಡಗಳನ್ನು, ಅವರ ಇಷ್ಟ ಕಷ್ಟಗಳನ್ನು ನೋಡೋರು ಯಾರು? ಹಾಗಾಗಿ ಈಗಷ್ಟೇ ಕೆಲಸಕ್ಕೆ ಸೇರಿದವ್ರಿಗೆ, ಈಗಷ್ಟೇ ಮದುವೆ ಆದವರಿಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಬೇಕೇ ಬೇಕು. ಅಷ್ಟೇ ಅಲ್ಲ, ತುಂಬ ಜವಾಬ್ದಾರಿ ಹೊತ್ತಿರ್ತಾರಲ್ಲ, ಬೇಸಿಕಲಿ ಮನೆಯ ಯಜಮಾನ ಮತ್ತು ಯಜಮಾನಿಗೆ ಕಡ್ಡಾಯವಾಗಿ ಟರ್ಮ್ ಇನ್ಶೂರೆನ್ಸ್ ಬೇಕು. ಆದರೆ ಒಂದು ಹ್ಯಾಕ್ ಏನಪ್ಪ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸನ್ನು ಬೇಗ ತೆಗೆದುಕೊಂಡಾಗ ಪ್ರೀಮಿಯಂ ಕಡಿಮೆ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಗಮನ ಇರಬೇಕು. ಏಜ್ ಕಡಿಮೆ ಇದ್ದಾಗ ಏಜ್ ಕಡಿಮೆ ಇದ್ದಾಗ, ಈಗ ಉದಾಹರಣೆಗೆ ನಾನು ಹೇಳ್ತಿರೋದು, ಇದು ಎಕ್ಸಾಕ್ಟ್ ನಂಬರ್ ಅಲ್ಲ. ಉದಾಹರಣೆಗೆ ಒಂದು 25 ವರ್ಷದ ವ್ಯಕ್ತಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ ಒಂದು 600 ರೂಪಾಯಿ ಅಥವಾ 700 ರೂಪಾಯಿ ಪ್ರೀಮಿಯಂ ತಿಂಗಳಿಗೆ ಬರ್ಬೋದು ಅಂತ ಇಟ್ಕೊಳ್ಳಿ. ಅದೇ ವ್ಯಕ್ತಿ 30 ವರ್ಷ ಆದಮೇಲೆ ತಗೋಬೇಕಾದ್ರೆ ಒಂದು 850-900 ರೂಪಾಯಿ ತನಕನೂ ಹೋಗ್ಬೋದು. ಎಕ್ಸಾಕ್ಟ್ ನಂಬರ್ಸ್ ಅಲ್ಲ ಇದು, ನಾನು ಒಂದು ಅಂದಾಜನ್ನು ಕೊಡ್ತಾ ಇರೋವಂಥದ್ದು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಯಾಕೆ ಬೇಗ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ, ಪ್ರೀಮಿಯಂ ಕಡಿಮೆ ಆಗುತ್ತೆ ಬೇಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ. ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಒಂದು ಸತಿ ಫಿಕ್ಸ್ ಆದ್ರೆ ಮತ್ತೆ ಮತ್ತೆ ಚೇಂಜ್ ಆಗಲ್ಲ, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ತರ. ಸೊ ಹಾಗಿದ್ರೆ ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಕವರೇಜ್ ತೆಗೆದುಕೊಳ್ಳೋದಕ್ಕೆ ಏನಾದ್ರು ಫಾರ್ಮುಲಾ ಅಂತ ಏನಾದ್ರು ಇದೆಯಾ? ಈಗ ನೋಡಿ ಶೇಷ, ನಮ್ಮ ಆದಾಯದ 15ರಿಂದ 20 ಪಟ್ಟು ಕವರೇಜ್ ಇರಬೇಕು. ಉದಾಹರಣೆಗೆ ನಮ್ಮ ಆದಾಯ 10 ಲಕ್ಷ ರೂಪಾಯಿ ಇದೆ, ವಾರ್ಷಿಕ ಆದಾಯ ಅಂತೇಳಿ ಅನ್ಕೋಣ. ವಾರ್ಷಿಕ ಆದಾಯ 10 ಲಕ್ಷ ರೂಪಾಯಿ ಇದ್ರೆ ನಮ್ಮ ಕವರೇಜು ಕನಿಷ್ಠ 2 ಕೋಟಿ ರೂಪಾಯಿವರೆಗೆ ಇರಲೇಬೇಕು. ಹೇಗೆ ಅಂತೇಳಿ ನೀವು ಹೇಳ್ಬೋದು. ಈಗ ನೋಡಿ, ನಮ್ಮ ವಾರ್ಷಿಕ ಆದಾಯ 10 ಲಕ್ಷ ಅಂತ ತಗೊಂಡ್ರೆ ಅದರ 20 ಪಟ್ಟು ಎಷ್ಟು ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿ ಆಗುತ್ತೆ. ಈಗ ನೋಡಿ, 2 ಕೋಟಿ ಕವರೇಜ್ ಯಾಕೆ ಬೇಕು ಅಂತೇಳಿ ನೀವು ಕೇಳ್ಬೋದು. ಈಗ ನೋಡಿ, 2 ಕೋಟಿ ರೂಪಾಯಿ ನಮ್ಮ ಕೈಯಲ್ಲಿದೆ ಅಂತ ಇಟ್ಕೊಳ್ಳಿ ಶೇಷ. ಆ 2 ಕೋಟಿ ರೂಪಾಯಿನ ನಾವು ತೆಗೆದುಕೊಂಡೋಗಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ವಿ. ನಾವು ಒಂದು ಕನ್ವೆನ್ಷನಲ್ ಲೆಕ್ಕಾಚಾರನೇ ಮಾಡ್ಕೋಣ. 6% ಇಂಟ್ರೆಸ್ಟ್ ಅದಕ್ಕೆ ಸಿಕ್ತು ಅಂತ ಹೇಳಿದ್ರೆ ನಮಗೆ ವರ್ಷಕ್ಕೆ 12 ಲಕ್ಷ ರೂಪಾಯಿ ಸಿಗುತ್ತೆ. 12 ಲಕ್ಷ ರೂಪಾಯಿಯಲ್ಲಿ ಒಂದು ಕುಟುಂಬವನ್ನು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ಅಥವಾ ನಾವು 1 ಕೋಟಿ ಕವರೇಜ್ ತಗೋತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜೀವಕ್ಕೆ ತೊಂದರೆ ಆದಾಗ ಅವ್ರ ಕುಟುಂಬದವರು ತೆಗೆದುಕೊಂಡೋಗಿ ಆ 1 ಕೋಟಿಯನ್ನ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ಒಂದು 6% ಇಂಟ್ರೆಸ್ಟ್ ಸಿಕ್ಕರೆ ಅವರಿಗೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಮಾತ್ರ ಸಿಗುತ್ತೆ. 12 ಲಕ್ಷ ರೂಪಾಯಿ ಸಿಕ್ಕಾಗ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಸಾಲಗಳನ್ನು ತೀರಿಸ್ಬೋದು, ಮಕ್ಕಳನ್ನ ಓದಿಸ್ಬೋದು, ಒಂದಿಷ್ಟು ಉಳಿತಾಯ ಮಾಡ್ಬೋದು, ಮತ್ತೆ ಮನೆ ಖರ್ಚುಗಳನ್ನು ನಿಭಾಯಿಸೋದು ಅನುಕೂಲ ಆಗುತ್ತೆ. ಆದರೆ 6 ಲಕ್ಷ ರೂಪಾಯಿ ಬರಂಗ್ ಮಾಡಿಕೊಂಡ್ರೆ 1 ಕೋಟಿ ರೂಪಾಯಿಯನ್ನ ನಾವು ಕವರೇಜ್ ತೆಗೆದುಕೊಂಡು ಸಾಲ ತೀರಿಸೋದು, ಮಕ್ಕಳ ಭವಿಷ್ಯಕ್ಕೆ ನಾವು ಖರ್ಚುಗಳನ್ನು ಮಾಡುವಂಥದ್ದು, ವಿದ್ಯಾಭ್ಯಾಸ ಮಾಡಿಸುವಂಥದ್ದು, ನಿವೃತ್ತಿಗಾಗಿ ಒಂದಿಷ್ಟು ಉಳಿತಾಯ ಮಾಡುವಂಥದ್ದೆಲ್ಲ ಕಷ್ಟ ಆಗುತ್ತೆ. ಸಾಲ ತೀರಿಸೋದು ಕೂಡ ಕಷ್ಟ ಆಗುತ್ತೆ. ಮತ್ತೆ ಹಣದುಬ್ಬರ ಜಾಸ್ತಿ ಆಗ್ತಿರೋ ಕಾರಣ ಪ್ರತಿ ವಸ್ತುಗಳ ಬೆಲೆಯೂ ಜಾಸ್ತಿ ಆಗ್ತಿದೆ. ಅಂಥ ಸಂದರ್ಭದಲ್ಲಿ ನಾವು ಬರೀ 1 ಕೋಟಿ ಕವರೇಜ್ ತಗೋತೀವಿ ಅಂತ ಹೇಳಿದ್ರೆ 1 ಕೋಟಿಯ ಬೆಲೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿರುತ್ತೆ. ಅದು ನಿಮ್ಮ ಗಮನದಲ್ಲಿ ಇರಲಿ. ಇನ್ನು ಶರತ್ ಅವರೇ, ತುಂಬಾ ಇಂಪಾರ್ಟೆಂಟ್, ಆಗ್ಲೇ ಮಾತನಾಡಬೇಕಿರೋ ಕೂಡ ನಾವು ಹೇಳ್ತಾ ಇದ್ವಿ, ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಬೇಕಿದ್ರೆ ತುಂಬಾ ಜನ ಎಡವುತ್ತಾರೆ, ಮೋಸ ಹೋಗ್ತಾರೆ ಅಂತ. ಸೊ ಇನ್ನೊಂದು ಡಿಟ್ಟೋ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿಕೊಂಡು ನಾವು ಸರಿಯಾದ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗತ್ತೆ ಅಂತ ನೀವು ಹೇಳಿದ್ರಿ. ಅದು ಹೇಗೆ ಅಂತ ಹೇಳಿ ಹೇಳ್ಬೋದು? ಈಗ ನೋಡಿ ಶೇಷ, ನಾನು ಆಗ್ಲೇ ಒಂದು ಮಾತು ಹೇಳಿದೆ, ತುಂಬಾ ಜನ ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಅವರೇ ಮೋಸ ಮಾಡ್ಕೋತಾರೆ ಅಂತ. ಎಲ್ಲಿ ಮೋಸ ಹೋಗ್ತಾರೆ ಅಂದ್ರೆ, ತುಂಬಾ ಜನರಿಗೆ ಕಾಡುವಂತ ಪ್ರಶ್ನೆ ಏನು ಅಂದ್ರೆ, ನಾನು ಯಾವ ಕಂಪನಿಯ ಇನ್ಶೂರೆನ್ಸ್ ಅನ್ನ ತಗೋಬೇಕು? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಕವರೇಜ್ ತಗೋಬೇಕು? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನಾನು ಎಷ್ಟು ಅವಧಿಗೆ ತಗೋಬೇಕು? 65 ವರ್ಷದ ತನಕ ತಗೋಬೇಕಾ? 70 ವರ್ಷದ ತನಕ ತಗೋಬೇಕಾ? ಈ ರೀತಿಯ ಪ್ರಶ್ನೆಗಳು ಅವ್ರನ್ನ ಕಾಡ್ತಿರ್ತವೆ. ಕಾಡೋದಷ್ಟೇ ಅಲ್ಲ, ಏನು ಸಮಸ್ಯೆ ಅಂತ ಹೇಳಿದ್ರೆ, ಕೆಲವು ಅಡ್ವರ್ಟೈಸ್ಮೆಂಟ್ಗಳು ಹೇಗೆ ಅಂತ ಹೇಳಿದ್ರೆ, ಈ ಇನ್ಶೂರೆನ್ಸ್ ತಗೊಂಡ್ಬಿಡಿ ನಿಮಗೆ ಒಳ್ಳೆ ಕವರೇಜ್ ಸಿಗುತ್ತೆ ಅನ್ನೋ ರೀತಿಯ ಅಡ್ವರ್ಟೈಸ್ಮೆಂಟ್ಗಳಿವೆ. ಮತ್ತೊಂದಷ್ಟು ವೆಬ್ಸೈಟ್ಗಳಲ್ಲಿ ಮಾಹಿತಿ ಇದೆ, ಅದು ಸರಿಯಾಗಿದೆಯಾ ಇಲ್ವಾ ವ್ಯಾಲಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೊಂದಷ್ಟು ಈ ರೀತಿ ಇನ್ಸ್ಟಾಗ್ರಾಮ್ ರೀಲ್ಗಳು ಬರ್ತಿರ್ತವೆ, ಅವುಗಳ ನಿಖರತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ನಾನು ಹೇಗೆ ಇನ್ಶೂರೆನ್ಸ್ ತಗೊಳ್ಳಿ, ಹೇಗೆ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಒಬ್ಬ ಸಾಮಾನ್ಯ ನಾಗರಿಕನಿಗೆ. ಮತ್ತೆ ಅಷ್ಟೇ ಅಲ್ಲ, ಈಗ ಎಷ್ಟೋ ಸತಿ ಏನಾಗುತ್ತೆ, ಇನ್ಶೂರೆನ್ಸ್ ಏಜೆಂಟ್ಗಳು ಸರಿಯಾದ ಸಲಹೆಯನ್ನು ಕೊಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ
ಈ ಇನ್ಶೂರೆನ್ಸ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬರುತ್ತೆ. ಅದಕ್ಕೆ ಸೂಕ್ತವಾದ ವೇದಿಕೆ ಏನಪ್ಪ, ಅದಕ್ಕೆ ಸೂಕ್ತವಾದ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಡಿಟ್ಟೋ ಅಂತೇಳಿ ಒಂದು ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ ಇದೆ. ಇವರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಇನ್ಶೂರೆನ್ಸ್ ಕವರೇಜ್ ಎಷ್ಟು ಬೇಕು, ಅವರಿಗೆ ಎಷ್ಟು ಅವಧಿಯ ಕವರೇಜನ್ನು ಅವರು ತೆಗೆದುಕೋಬೇಕು, ಮತ್ತೆ ಯಾವ ರೀತಿಯ ಇನ್ಶೂರೆನ್ಸ್ ಅವರಿಗೆ ಬೇಕು, ಇದೆಲ್ಲವನ್ನು ಕೂಡ ಎಸ್ಟಿಮೇಟ್ ಮಾಡಿ ವ್ಯಕ್ತಿಯ ಅಗತ್ಯ ಮತ್ತು ಅವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಅವರು ಇನ್ಶೂರೆನ್ಸ್ ಸಲಹೆಗಳನ್ನು ಕೊಡ್ತಾರೆ. ಸೊ ಹಾಗಿದ್ರೆ ಈ ಡಿಟ್ಟೋ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೆಂಗ್ ಸಹಾಯ ಮಾಡುತ್ತೆ? ಈಗ ನೋಡಿ, ನಾನೊಂದು 3-4 ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಆದಾಯ ಎಷ್ಟಿದೆ, ನೀವು ಸಾಲಗಳನ್ನು ಎಷ್ಟು ಮಾಡಿದ್ದೀರಿ, ಮತ್ತೆ ನಿಮ್ಮ ಗುರಿಗಳೇನಿದೆ, ನಿಮ್ಮ ಹಣಕಾಸಿನ ಗುರಿ ಏನಪ್ಪ. ಹಣಕಾಸಿನ ಗುರಿ ಅಂತ ಹೇಳಿದ್ರೆ, ನನಗೆ ನಿವೃತ್ತಿಗೆ 1 ಕೋಟಿ ಬೇಕು, ನನಗೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಒಂದು 50 ಲಕ್ಷ ಬೇಕು, ಈ ರೀತಿಯ ಗುರಿಗಳಿರ್ತವೆ. ಅದರ ಆಧಾರದ ಮೇಲೆ ಎಷ್ಟು ಕವರೇಜ್ ಬೇಕು ಮತ್ತು ಎಷ್ಟು ವರ್ಷದ ಪಾಲಿಸಿ ಅವಧಿ ಇರಬೇಕು ಅನ್ನೋದನ್ನ ಲೆಕ್ಕಾಚಾರ ಮಾಡಲಿಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಎರಡನೇದು ನೋಡಿ, ತುಂಬಾ ಜನ ಈ ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಬರೀ ಪ್ರೀಮಿಯಂ ಅನ್ನ ನೋಡಿ ಡಿಸೈಡ್ ಮಾಡ್ಬಿಡ್ತಾರೆ. ಆದರೆ ಅದನ್ನ ನೋಡಿ ಡಿಸೈಡ್ ಮಾಡಬಾರ್ದು, ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಲಹೆಯನ್ನು ಕೊಡ್ತಾರೆ ಡಿಟ್ಟೋದವರು. ಉದಾಹರಣೆಗೆ ಹೇಳೋದಾದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಎರಡನೇದು ಪಾಲಿಸಿಯ ನಿಯಮಗಳು. ಎಷ್ಟೋ ಸತಿ ಏನಾಗುತ್ತೆ, ಪಾಲಿಸಿ ಡಾಕ್ಯುಮೆಂಟ್ ಒಂದಷ್ಟು ಪುಟ ಇರುತ್ತೆ, ಅದನ್ನು ಓದಿ ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಏನು ಟರ್ಮ್ಸ್ ಇದೆ, ಯಾವುದು ನಮಗೆ ಅನುಕೂಲಕರವಾಗಿದೆ ಮತ್ತು ಯಾವುದು ಇನ್ಶೂರೆನ್ಸ್ ಕಂಪ್ನಿಗೆ ಪೂರಕವಾಗಿದೆ, ಇದು ಯಾವುದು ನಮಗೆ ಗೊತ್ತಾಗಲ್ಲ. ಅದನ್ನು ಗೊತ್ತು ಮಾಡಿಕೊಡ್ಲಿಕ್ಕೆ ಈ ಡಿಟ್ಟೋದವರು ಸಹಾಯ ಮಾಡ್ತಾರೆ. ಮತ್ತು ನಿಮಗೆ ನಿಜವಾಗಿಯೂ ಕೂಡ ಯಾವ ಅಡಿಷ್ನಲ್ ಕವರೇಜ್ಗಳು ಬೇಕು, ರೈಡರ್ಸ್ ಅಂತೇಳಿ ನಾವು ಕರಿತೀವಿ, ಹೆಚ್ಚುವರಿ ಕವರೇಜು. ಈಗ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಅಂತಿರುತ್ತೆ, ಮತ್ತು ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂತಿರುತ್ತೆ, ಮತ್ತು ವೇವರ್ ಆಫ್ ಪ್ರೀಮಿಯಂ ರೈಡರ್ ಅಂತಿರುತ್ತೆ. ಇವೆಲ್ಲ ನಿಮಗೆ ಬೇಕಾ, ಯಾವ ಕವರೇಜನ್ನು ನೀವು ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾರೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಅವರು ಪರ್ಸನಲೈಸ್ಡ್ ಇನ್ಶೂರೆನ್ಸ್ ಸಲಹೆಯನ್ನು ಕೊಡ್ತಾರೆ. ಇದೆಲ್ಲವನ್ನ ಬಹಳ ಸರಳ ಭಾಷೆಯಲ್ಲಿ ವಿವರಿಸ್ತಾರೆ ಅನ್ನೋದು ಇಲ್ಲಿ ನಾವು ಗಮನಿಸ್ಕೋಬೇಕಾದಂಥ ಅಂಶ. ಮತ್ತೆ ಸ್ಪ್ಯಾಮ್ ಕಾಲ್ ಇರಲ್ಲ. ಈಗ ಎಷ್ಟೋ ಸತಿ ಏನಾಗುತ್ತೆ, ನಾವು ಡಿಟ್ಟೋಗೆ ಹೋಗಿ ಒಂದು ಕಾಲ್ ಬುಕ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವರು ನಾವು ಸ್ಕೆಡ್ಯೂಲ್ ಮಾಡಿದರೆ ಮಾತ್ರ ಕಾಲ್ ಮಾಡ್ತಾರೆ ಹೊರತು, ಈಗ ಬೇರೆ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿವೆ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ಸರಿ ನಂಬರ್ ಕೊಟ್ಟರೆ ಪ್ರತಿ ದಿವಸ 3 ಸತಿ ಕಾಲ್ ಮಾಡ್ತಾರೆ. ಇವರು ಆ ರೀತಿಯ ಸಮಸ್ಯೆಯನ್ನು ನಿಮಗೆ ಮಾಡೋದಿಲ್ಲ. ಮತ್ತು ಇವ್ರಿಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಹೆಚ್ಚಿನ ಬೆಲೆಯ ಪಾಲಿಸಿಗಳನ್ನು ಮಾರಾಟ ಮಾಡಲೇಬೇಕು ಅನ್ನೋ ಒಂದು ಜಿದ್ದಿಗೆ ಅಥವಾ ಹಠಕ್ಕೆ ಇವರು ಬೀಳೋದಿಲ್ಲ. ಮತ್ತೆ ಎಷ್ಟೋ ಸತಿ ಏನಾಗುತ್ತೆ, ಇದು ಬೆಸ್ಟ್ ಪ್ಲಾನ್ ಅಂತೇಳಿ ಒಂದು ಸುಳ್ಳು ಭರವಸೆಯನ್ನು ತೋರಿಸಿ ಕಣ್ಣು ಮುಚ್ಚಿ ನಂಬುವ ಹಾಗೆ ಮಾಡ್ತಾರೆ. ಅಂತ ತಪ್ಪುಗಳನ್ನು ಈ ಡಿಟ್ಟೋದವರು ಮಾಡೋದಿಲ್ಲ. ನೀವು ಈ ವಿಡಿಯೋ ನೋಡುವಾಗ ನಿಮಗೆ ಇನ್ಶೂರೆನ್ಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಏನಾದರೂ ಗೊಂದಲ ಅನ್ಸಿದ್ರೆ ನೀವೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಡಿಟ್ಟೋ ಜೊತೆ ಒಂದು ಫ್ರೀ ಕಾಲನ್ನು ಬುಕ್ ಮಾಡ್ಬೋದು. ಇದಕ್ಕೆ ಯಾವುದೇ ಚಾರ್ಜಸ್ ಇರಲ್ಲ. ಅವರು ಇನ್ಶೂರೆನ್ಸ್ ಬಗ್ಗೆ ನಿಮಗಿರುವ ಕಂಪ್ಲೀಟ್ ಗೊಂದಲಗಳನ್ನು A to Z ಮಾಹಿತಿಯನ್ನು ಎಲ್ಲವನ್ನ ತಿಳಿಸ್ಕೊಡ್ತಾರೆ. ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಇದೆ. ಆ ಲಿಂಕನ್ನು ಬಳಸ್ಕೊಂಡು ನೀವು ಕಾಲನ್ನು ಬುಕ್ ಮಾಡ್ಕೋಬೋದು. ಕಾಲನ್ನು ಬುಕ್ ಮಾಡಿಕೊಂಡಾಗ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಸರಿಯಾದ ಸೂಕ್ತ ಮಾರ್ಗದರ್ಶನ ಡಿಟ್ಟೋದ IRDAI ಸರ್ಟಿಫೈಡ್ ಅಡ್ವೈಸರ್ಗಳಿಂದ ಸಿಗುತ್ತೆ. ಆಗ ನೀವು ಸರಿಯಾಗಿ ಇನ್ಶೂರೆನ್ಸನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕಿದ್ರೆ ಏನಾದರೂ ಗೊಂದಲಗಳು, ಅನುಮಾನಗಳು, ಡೌಟ್ಗಳು ಇತ್ತು ಅಂತಾದರೆ ಅದನ್ನು ಡಿಟ್ಟೋ ಪ್ಲಾಟ್ಫಾರ್ಮ್ ಮೂಲಕ ಹೇಗೆ ಬಗೆಹರಿಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದೆಲ್ಲದರ ನಡುವೆ ಇನ್ನೊಂದು ಬರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಎಷ್ಟು ಟೈಮಿಗೆ ತಗೊಳ್ಬೇಕು ಅಂತ, ಅದನ್ನು ಹೇಗೆ ನಾವು ಡಿಸೈಡ್ ಮಾಡೋದು? ಈ ತುಂಬ ಜನ ಏನು ತಪ್ಪು ಮಾಡ್ತಾರೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಅಂದರೆ, ಶೇಷ, ಇಲ್ಲ ತುಂಬ ಕಡಿಮೆ ಅವಧಿಗೆ ತಗೊಳ್ಳೋದು, ಇಲ್ಲ ತುಂಬ ದೀರ್ಘಾವಧಿಗೆ ಅಂದರೆ 80 ವರ್ಷ 90 ವರ್ಷದ ತನಕ ತೆಗೆದುಕೊಳ್ಳೋದು. ಈ ಎರಡೂ ಕೂಡ ತಪ್ಪು. ಹಾಗಾದರೆ ಐಡಿಯಲ್ ಎಷ್ಟು ಅಂತ ಹೇಳಿದ್ರೆ, ನಿಮಗೆ 60 ವರ್ಷ 65 ವರ್ಷ ಅಥವಾ 70 ವರ್ಷದ ತನಕ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ತೆಗೆದುಕೊಂಡ್ರೆ ಸಾಕು. ಯಾಕೆ ಅಷ್ಟಕ್ಕೆ ಸಾಕು ಅಂತ ಹೇಳಿದ್ರೆ, ನಿಮಗೆ 60 ವರ್ಷ 65 ವರ್ಷ ಆಗೋ ಅಷ್ಟರಲ್ಲಿ ನಿಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ, ನಿಮಗೆ ಯಾವುದೇ ಹಣಕಾಸಿನ ಜವಾಬ್ದಾರಿಗಳಿರಲ್ಲ, ಮತ್ತು ಒಂದಿಷ್ಟು ಪೆನ್ಷನ್ ಆದಾಯನೂ ಬರ್ತಿರುತ್ತೆ. ಸೊ ಇದೆಲ್ಲ ಲೆಕ್ಕಾಚಾರದಲ್ಲಿ ನೋಡಿದಾಗ ನೀವು 60, 65 ಅಥವಾ 70 ವರ್ಷದ ತನಕ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಪಡ್ಕೊಂಡ್ರೆ ಸಾಕು. ದೀರ್ಘಾವಧಿಗೆ ಪಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೀರ್ಘಾವಧಿಗೆ ಪಡ್ಕೊಂಡಾಗ ಏನಾಗುತ್ತೆ, ಪ್ರೀಮಿಯಂ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ.
ಹಾಗಂತ ಎಲ್ಲರೂ 70 ವರ್ಷಕ್ಕೆ ಪಡ್ಕೋಬೇಕಾ ಅಂತ ಹೇಳಿದ್ರೆ ಇಲ್ಲ, ಸಿಚುಯೇಷನ್ ವೈಸು ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾವು ಆಗಲೇ ಹೇಳಿದ್ವಲ್ಲ, ದೊಡ್ಡ ದೊಡ್ಡ ಸಾಲಗಳು ತೀರೋಗಿರ್ತವೆ ಈ 65-70 ವರ್ಷದೊಳಗಡೆ. ಮತ್ತು ಆಗ ನಿಮ್ಮ ಮಕ್ಕಳು ಆರ್ಥಿಕವಾಗಿ ಸ್ವತಂತ್ರ ಆಗಿರ್ತಾರೆ, ಫಿನಾನ್ಷಿಯಲ್ ಆಗಿ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ನಿಮ್ಮ ರಿಟೈರ್ಮೆಂಟ್ ಫಂಡ್ ಬರುತ್ತೆ. ಮತ್ತು ಯಾವಾಗ ನೀವು 65-70 ವರ್ಷಕ್ಕಿಂತ ಜಾಸ್ತಿ ಕವರೇಜನ್ನು ಪಡ್ಕೋಬೇಕು ಜಾಸ್ತಿ ಅವಧಿಗೆ ಅಂತೇಳಿ ಹೇಳಿದ್ರೆ, ತಡವಾಗಿ ಮದುವೆ ಆಗಿದ್ರೆ. ತಡವಾಗಿ ಮದುವೆ ಆದಾಗ ಏನಾಗುತ್ತೆ, ಮಕ್ಕಳು ದೊಡ್ಡವರಾಗಿ ಅವರು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ಅವರು ಹೆಚ್ಚಿನ ಅವಧಿಗೆ ತೆಗೆದುಕೊಳ್ಳೋದು ಒಳ್ಳೆಯದು, 65-70 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ. ವಿಶೇಷ ಕಾಳಜಿ ಬೇಕಾದ ಅವಲಂಬಿತರಾಗಿದ್ದರೆ, ವಿಶೇಷ ಅಂದರೆ ಸ್ಪೆಷಲ್ ನೀಡ್ಸ್ ಡಿಪೆಂಡೆಂಟ್ಸ್, ಅಂದರೆ ಈಗ ಮಕ್ಕಳಿಗೇನೋ ಆರೋಗ್ಯ ಸಮಸ್ಯೆ ಇರುತ್ತೆ, ಆ ರೀತಿಯ ಸಮಸ್ಯೆ ಇರುವಂಥವ್ರು ಜಾಸ್ತಿ ಅವಧಿಗೆ ತೆಗೆದುಕೊಳ್ಳೋದು ಒಳ್ಳೆಯದು. ಆದಾಯ ಸ್ಥಿರವಾಗಿ ಇಲ್ಲದಿದ್ದರೆ ಅಂತಹ ಸಂದರ್ಭದಲ್ಲಿ ಪಾಲಿಸಿಯನ್ನು ಕಡಿಮೆ ಅವಧಿಗೆ ಅಂದಾಜು ಮಾಡೋ ಬದಲು ಸ್ವಲ್ಪ ಹೆಚ್ಚಿಗೆ ಅವಧಿಗೆ ಇಟ್ಕೊಳ್ಳೋದು ಜಾಣತನ. ಇದನ್ನು ನೆನಪಲ್ಲಿ ಇಟ್ಕೋಬೇಕು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ. ಇನ್ನು ಆಗ್ಲೇ ಮಾತನಾಡ್ಬೇಕಿದ್ರೆ ನೀವು ಹೇಳಿದ್ರಿ ಕೆಲವೊಂದು ಫೀಚರ್ಸ್ ಅನ್ನ ನೋಡಬೇಕು, ರೈಡರ್ಸ್ ಅನ್ನ ನೋಡಬೇಕು ಅಂತ. ಅದು ಹೇಗೆ ಏನು ಅಂತ ಹೇಳ್ಬೋದಾ? ಈಗ ಏನಾಗುತ್ತೆ, ತುಂಬಾ ಸತಿ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಬೇಕಾದ ರೈಡರ್ಗಳನ್ನ ನಿರ್ಲಕ್ಷ್ಯ ಮಾಡೋದು, ಬೇಡದ ರೈಡರ್ಗಳನ್ನು ತೆಗೆದುಕೊಳ್ಳುವಂಥ ತಪ್ಪಾಗುತ್ತೆ. ಹಾಗಾದ್ರೆ ಯಾವ್ಯಾವ ಫೀಚರ್ಸ್ ಅನ್ನ ಕನ್ಸಿಡರ್ ಮಾಡಬೇಕು, ಯಾವ್ಯಾವ ಫೀಚರ್ಸ್ಗೆ ಹೆಚ್ಚು ಆದ್ಯತೆ ಕೊಡಬೇಕು, ಯಾವ ರೈಡರನ್ನ ಪರಿಗಣಿಸಬೇಕು ಅನ್ನೋದನ್ನ ನೋಡೋಣ. ಈಗ ನೋಡಿ, ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ಏನಾಗುತ್ತೆ ಈ ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ಇಂದ ಅಂತ ಹೇಳಿದ್ರೆ, ಈಗ ಯಾವುದೋ ಒಬ್ಬ ವ್ಯಕ್ತಿ ಇನ್ನೊಂದು 6 ತಿಂಗಳು ಬದುಕ್ಬೋದು ಅನ್ನೋ ಒಂದು ಲಕ್ಷಣ ಗೋಚರಿಸುತ್ತೆ. ಅಂಥ ಸಂದರ್ಭದಲ್ಲಿ ಈ ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್ ತೆಗೆದುಕೊಂಡಿದ್ರೆ ಈ ಇನ್ಶೂರೆನ್ಸ್ ಕಂಪನಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು 6 ತಿಂಗಳು ಮೊದಲೇ ಕೊಡಲಿಕ್ಕೆ ಶುರು ಮಾಡುತ್ತೆ. ಪೂರ್ತಿಯಾಗಿ ಕೊಡುತ್ತಾ ಅನ್ನೋದು ಪಾಲಿಸಿ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು 6 ತಿಂಗಳ ಮೊದಲಿಂದನೇ ನಿಮಗೆ ಹಣ ಬರಲಿಕ್ಕೆ ಶುರು ಆಗುತ್ತೆ. ಇದರಿಂದ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ನೆಮ್ಮದಿ, ಒಂದಿಷ್ಟು ಸಮಾಧಾನ ಸಿಗುತ್ತೆ. ಲೈಫ್ ಸ್ಟೇಜ್ ಬೆನಿಫಿಟ್, ಈಗೇನಾಗುತ್ತೆ, ಯಾವುದೋ ಹಂತದಲ್ಲಿ ನಾವು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಂಡಿರ್ತೀವಿ, ಮದುವೆ ಆಗುತ್ತೆ, ಕವರೇಜ್ ಜಾಸ್ತಿ ಮಾಡ್ಕೋಬೇಕು, ಆದಾಯ ಜಾಸ್ತಿ ಆಗುತ್ತೆ, ಅದಕ್ಕೆ ತಕ್ಕಂತೆ ಕವರೇಜ್ ಹೊಂದಿಸ್ಕೋಬೇಕು, ಮಗು ಆಗುತ್ತೆ, ಆವಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಕವರೇಜ್ ಜಾಸ್ತಿ ಮಾಡ್ಕೋಬೇಕು, ಹೋಮ್ ಲೋನ್ ತೆಗೆದುಕೊಂಡಿದ್ದೀವಿ, ಅದ್ರ ಬಾಬ್ತೆ 50 ಲಕ್ಷ 60 ಲಕ್ಷ 1 ಕೋಟಿ ಇದೆ, ಅಂಥ ಸಂದರ್ಭದಲ್ಲಿ ಈ ಕವರೇಜನ್ನು ಜಾಸ್ತಿ ಮಾಡ್ಕೋಬೇಕು. ಈ ಎಲ್ಲ ಸಂದರ್ಭದಲ್ಲೂ ಕವರೇಜನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಲೈಫ್ ಸ್ಟೇಜ್ ಬೆನಿಫಿಟ್ ನೀವು ತೆಗೆದುಕೋಬೇಕು. ಆಟೋ ಕವರ್ ಕಂಟಿನ್ಯೂಯೇಷನ್, ಎಷ್ಟೋ ಸತಿ ಏನಾಗುತ್ತೆ, ಈ ಪ್ರೀಮಿಯಮನ್ನು ಕಟ್ಟೋದನ್ನು ನಾವು ಮರ್ತು ಹೋಗ್ತೀವಿ. ಆ ಮರ್ತೋದಾಗ ಏನಾಗುತ್ತೆ, ಲ್ಯಾಪ್ಸ್ ಆಗಿಬಿಟ್ಟು ನಮಗೆ ಕವರೇಜೇ ಸಿಗೋಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಆಟೋ ಕವರ್ ಕಂಟಿನ್ಯೂಯೇಷನ್ ಬೆನಿಫಿಟನ್ನು ತೆಗೆದುಕೊಂಡಿದ್ರೆ, ಒಂದು ವೇಳೆ ನೀವು ಪ್ರೀಮಿಯಮನ್ನು ಕಟ್ಟೋದು ಮರ್ತರೆ, ತಡ ಆಗಿದ್ದರೆ ಸ್ವಲ್ಪ ಸಮಯದವರೆಗೆ ಇನ್ಶೂರೆನ್ಸ್ ಕವರೇಜ್ ಮುಂದುವರಿಯುತ್ತೆ. ಈ ಬೆನಿಫಿಟನ್ನು ತೆಗೆದುಕೊಳ್ಳಿ. ಮತ್ತು ಈ ಇನ್ಸ್ಟೆಂಟ್ ಕ್ಲೇಮ್ ಪೇಔಟ್ ಏನಪ್ಪ ಈ ಕವರೇಜ್ ಅಂತ ಹೇಳಿದ್ರೆ, ಈ ಡೆತ್ ಬಗ್ಗೆ ರಿಪೋರ್ಟ್ ಸಿಕ್ಕ ತಕ್ಷಣವೇ ಕುಟುಂಬಕ್ಕೆ ತುರ್ತು ಖರ್ಚಿಗಾಗಿ ಒಂದಷ್ಟು ಇನ್ಶೂರೆನ್ಸ್ ಕವರೇಜ್ನ ಭಾಗವನ್ನು ತಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ. ಈ ಬೆನಿಫಿಟನ್ನು ನೀವು ತೆಗೆದುಕೊಳ್ಳಿ. ಝೀರೋ ಕಾಸ್ಟ್ ಎಕ್ಸಿಟ್, ಈಗೇನಾಗುತ್ತೆ, ಟರ್ಮ್ ಇನ್ಶೂರೆನ್ಸ್ ತೆಗೆದುಕೋತೀವಿ, ಯಾವುದೋ ಸಂದರ್ಭದಲ್ಲಿ ಇದು ಅಗತ್ಯನೇ ಇಲ್ವಲ್ಲ ಅಂತ ಅನಿಸುತ್ತೆ. ಆವಾಗ ಈ ಝೀರೋ ಎಕ್ಸಿಟ್ ಆಪ್ಷನ್ ತೆಗೆದುಕೊಂಡಿದ್ದರೆ ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಪಾಲಿಸಿಯಿಂದ ಹೊರಬರ್ಬೋದು, ಕಟ್ಟಿದ ಪ್ರೀಮಿಯಮನ್ನು ಇನ್ಶೂರೆನ್ಸ್ ಕಂಪನಿ ವಾಪಸ್ ಕೊಡುತ್ತೆ. ಈ ಆಪ್ಷನನ್ನು ಅಂದರೆ ಯಾರಿಗೋ ಡಿಪೆಂಡೆನ್ಸೇ ಇಲ್ಲ, ನಾನು ಏನಕ್ಕೆ ಇನ್ಶೂರೆನ್ಸ್ ಇಟ್ಕೊಳ್ಳಿ ಅಂತ ಯಾವುದೋ ಸಂದರ್ಭದಲ್ಲಿ ಅನಿಸ್ಬೋದು. ಅವಲಂಬಿತರೇ ಇಲ್ಲ ನನಗೆ, ನಾನೇನಕ್ಕೆ ಇನ್ಶೂರೆನ್ಸ್ ಇಟ್ಕೋಬೇಕು ಅಂತ ಅನ್ನಿಸ್ದಾಗ ಈ ಆಪ್ಷನ್ಗೆ ಹೋಗ್ಬೋದು. ಮತ್ತು ನಿಜವಾಗಿ ವ್ಯಾಲ್ಯೂ ಆ್ಯಡ್ ಮಾಡುವಂಥ ರೈಡರ್ಗಳು ಯಾವುದು ಅಂತ ಹೇಳಿದ್ರೆ, ವೇವರ್ ಆಫ್ ಪ್ರೀಮಿಯಂ ರೈಡರ್, ಅಂಗವೈಕಲ್ಯ ಅಥವಾ ಗಂಭೀರ ಕಾಯಿಲೆ ಉಂಟಾದಾಗ ಮುಂದಿನ ಪ್ರೀಮಿಯಂಗಳನ್ನು ಕಟ್ಟುವ ಅವಶ್ಯಕತೆ ಇರೋದಿಲ್ಲ, ಇನ್ಶೂರೆನ್ಸ್ ಕಂಪನಿಯೇ ಅದನ್ನು ಭರಿಸುತ್ತೆ. ಕ್ರಿಟಿಕಲ್ ಇಲ್ನೆಸ್ ರೈಡರ್, ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳು ಪತ್ತೆಯಾದಾಗ ಚಿಕಿತ್ಸೆಗಾಗಿ ಒಟ್ಟಾಗಿ ಒಂದು ದೊಡ್ಡ ಮೊತ್ತದ ಹಣ ಸಿಗುತ್ತೆ. ಅದಕ್ಕೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅನ್ನೋ ಒಂದು ಅಡಿಷನಲ್ ಬೆನಿಫಿಟ್ ಅದು ಟರ್ಮ್ ಇನ್ಶೂರೆನ್ಸ್ ಜೊತೆ ತಗೋಬೋದು. ಇನ್ನು ಪರ್ಮನೆಂಟ್ ಡಿಸೆಬಿಲಿಟಿ ರೈಡರ್, ಈಗ ಅಪಘಾತದಿಂದ ಕೆಲಸ ಮಾಡಲು ಸಾಧ್ಯವಾಗದಂಥ ಅಂಗವೈಕಲ್ಯ ಉಂಟಾದರೆ ಆದಾಯ ರಕ್ಷಣೆ ನೀಡುವಂಥ ಒಂದು ರೈಡರ್ ಇದು, ಅದನ್ನು ಕೂಡ ನೀವು ಪರಿಗಣಿಸ್ಬೋದು.
ಹಾಗಾದರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಬೇಕಾ ಅಂತ ಹೇಳಿದ್ರೆ ಇದ್ದರೆ ಒಳ್ಳೆಯದು. ಆದರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಬೇಸಿಕ್ ಟರ್ಮ್ ಪ್ಲ್ಯಾನ್ನಲ್ಲೇ ಆಕ್ಸಿಡೆಂಟ್ನಿಂದ ಆಗುವ ಸಾವು ಕವರ್ ಆಗಿರುತ್ತೆ. ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ ನೀವು. ಸೊ ಇನ್ನು ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಈ ಅಪ್ಲಿಕೇಶನ್ ಮತ್ತೆ ಕ್ಲೈಮ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ? ಈಗ ನೋಡಿ, ಈ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಈ ಅಪ್ಲಿಕೇಶನ್ ಮತ್ತು ಡಿಸ್ಕ್ಲೋಜರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಹಂತ. ಈಗ ನೋಡಿ, ಅಪ್ಲಿಕೇಶನ್ ಅಂದರೆ ಏನು? ಈ ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತೇಳಿ ಅರ್ಜಿ ಸಲ್ಲಿಸೋದು. ಅದಕ್ಕೆ ನಮ್ಮ ಆಧಾರು, ಪ್ಯಾನು, ನಮ್ಮ ಆದಾಯದ ಪ್ರೂಫು. ಆದಾಯನೇ ಇಲ್ಲಿ ತುಂಬ ಇಂಪಾರ್ಟೆಂಟು. ನಮ್ಗೆ ಆದಾಯ ಕಮ್ಮಿ ಇದ್ದು ನಾನು 2 ಕೋಟಿ ಕವರೇಜ್ ಬೇಕು ಅಂದರೆ ಅವ್ರು ಕೊಡೋದಿಲ್ಲ. ಇನ್ಕಮ್ ಪ್ರೂಫು ಮತ್ತು ಆರೋಗ್ಯ ಮತ್ತು ಜೀವನ ಶೈಲಿಯ ವಿವರಗಳು. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಈಗ ಉದಾಹರಣೆಗೆ ನಿಮಗೆ ಬಿ ಪಿ ಇದೆಯಾ ಅಂತೇಳಿ ಕೇಳ್ತಾರೆ. ಎಷ್ಟೋ ಜನ ಬಿ ಪಿ ಇದ್ರೂ ಬಿ ಪಿ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಅಥವಾ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳ್ತಾರೆ, ಇದ್ರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಸುಳ್ಳು ಮಾಹಿತಿಯನ್ನು ಈ ಟರ್ಮ್ ಇನ್ಶೂರೆನ್ಸ್ ಅರ್ಜಿಯಲ್ಲಿ ಹಾಕಬಾರ್ದು. ಅಥವಾ ನಿಮಗೆ ಸ್ಮೋಕಿಂಗ್ ಮಾಡೋ ಅಭ್ಯಾಸ ಇದೆಯಾ ಅಂತೇಳಿ ಒಂದು ಅರ್ಜಿಯಲ್ಲಿ ಪ್ರಶ್ನೆ ಇರುತ್ತೆ. ಆ ಅರ್ಜಿಯಲ್ಲಿ ನೀವು ಇಲ್ಲ ನಾನು ಸ್ಮೋಕಿಂಗ್ ಮಾಡಲ್ಲ ಅಂತ ಹೇಳಿದ್ರೆ ನಂತರ ಮೆಡಿಕಲ್ ಟೆಸ್ಟಲ್ಲಿ ಇವೆಲ್ಲ ಫೈಂಡ್ ಆಗುತ್ತೆ. ಈ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆದರೆ ಅರ್ಜಿನೇ ತಿರಸ್ಕಾರ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ಗೆ ಅರ್ಜಿ ಸಲ್ಲಿಸುವಾಗ ತುಂಬ ಪ್ರಾಮಾಣಿಕವಾಗಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಿದ ನಂತರ ಏನು ನೆಕ್ಸ್ಟ್ ಹಂತ ಅಂತ ಹೇಳಿದ್ರೆ ಮೆಡಿಕಲ್ ಟೆಸ್ಟ್. ನೀವು ಅರ್ಜಿಯಲ್ಲಿ ಏನೇನು ಬರೆದಿರ್ತೀರಿ ಅನ್ನೋದನ್ನು ಇಲ್ಲಿ ಪರಾಮರ್ಶೆಗೆ ಒಳಪಡಿಸ್ತಾರೆ. ರಕ್ತ ಪರೀಕ್ಷೆ ಮಾಡ್ತಾರೆ, ECG ಮಾಡ್ತಾರೆ ಅಗತ್ಯ ಇದ್ದರೆ. ಎಷ್ಟೋ ಸತಿ ಏನಾಗುತ್ತೆ, ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡ್ತಾರೆ, ಇಲ್ಲ ಹತ್ತಿರದ ಈ ಲ್ಯಾಬ್ಗೆ ಹೋಗಿ ನೀವು ಪರೀಕ್ಷೆಯನ್ನು ಕೊಟ್ಟು ಬನ್ನಿ ಅಂತೇಳಿ ಹೇಳ್ತಾರೆ. ಒಂದು ವೇಳೆ ನೀವು ಇಲ್ಲಿ ಸುಳ್ಳು ಹೇಳಿದರೆ ಇಲ್ಲಿ ಪತ್ತೆ ಆಗಿಬಿಡುತ್ತೆ. ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಹಾಗಂತ ಈಗ ಬಿ ಪಿ ಇದ್ದವ್ರಿಗೆ, ಶುಗರ್ ಇದ್ದವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಕೊಡಲ್ವಾ ಅಂತ ಹೇಳಿದ್ರೆ ಕೊಡ್ತಾರೆ. ಪ್ರೀಮಿಯಮನ್ನು ಜಾಸ್ತಿ ತಗೋತಾರೆ. ಅದು ನಿಮ್ಮ ಗಮನದಲ್ಲಿ ಇರಲಿ. ಮತ್ತು ಅಂಡರ್ ರೈಟಿಂಗ್. ಏನಪ್ಪ ಈ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ನು, ಮೆಡಿಕಲ್ ರಿಪೋರ್ಟ್ ನೋಡಿ ಕಂಪನಿ ಅಂತಿಮವಾಗಿ ನಿಮಗೆ ಇನ್ಶೂರೆನ್ಸ್ ಕೊಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಮಾಡುತ್ತೆ. ನಿಮ್ಮ ಇನ್ಶೂರೆನ್ಸ್ ಪ್ರಪೋಸಲ್ನ ಮಾನ್ಯ ಮಾಡಿದರೆ ಅಪ್ರೂವ್ಡ್ ಆಗುತ್ತೆ. ಕೌಂಟರ್ ಆಫರ್, ಏನಾದರೂ ರಿಸ್ಕ್ ಇದ್ದರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಮಾಡಿ ನಾವು ಈ ರೀತಿ ಕವರೇಜ್ ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಕೆಲವು ಸತಿ ನೀವು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ನಿಮಗೆ ಸರಿಯಾದ ಆದಾಯ ಇಲ್ಲ ಅಂತ ಹೇಳಿದ್ರೆ ಪಾಲಿಸಿಯನ್ನು ತಿರಸ್ಕರಿಸ್ತಾರೆ. ಒಂದು ವೇಳೆ ಕಂಪನಿ ನೀಡಿದ ಕೌಂಟರ್ ಆಫರ್ ನಿಮಗೆ ಇಷ್ಟವಾಗದಿದ್ದರೆ ನೀವು ಅದನ್ನು ರಿಜೆಕ್ಟ್ ಮಾಡ್ಬೋದು. ಆಗ ನೀವು ಕಟ್ಟಿದ ಹಣ ನಿಮಗೆ ವಾಪಸ್ ಸಿಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಈ ಇಡೀ ಪ್ರಕ್ರಿಯೆಗೆ 3 to 4 ವೀಕ್ಸ್ ಬೇಕಾಗುತ್ತೆ. ಈ ಹಂತದಲ್ಲಿ ಕೂಡ ಡಿಟ್ಟೋ ಸಹಾಯ ಮಾಡುತ್ತೆ. ಹೇಗೆ ಅಂತೇಳಿ ಕೇಳಿದ್ರೆ ಡಾಕ್ಯುಮೆಂಟೇಷನ್ನಲ್ಲಿ ಅವರು ನೆರವಾಗ್ತಾರೆ, ಮೆಡಿಕಲ್ ಟೆಸ್ಟ್ಗಳನ್ನು ಬುಕ್ ಮಾಡಿಕೊಡ್ತಾರೆ, ಮತ್ತು ಕಂಪನಿಯ ಜೊತೆ ಫಾಲೋಅಪ್ ಮಾಡ್ತಾರೆ. ಯಾವ ಇನ್ಶೂರೆನ್ಸ್ ಕಂಪ್ನಿ ಇದೆ ಅವ್ರ ಜೊತೆ ಫಾಲೋಅಪ್ ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ಅಪ್ಲಿಕೇಶನ್ನಲ್ಲಿ ಯಾವುದೇ ತಪ್ಪುಗಳಿಲ್ಲದಂತೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರಲ್ಲಿ ಅವರು ಪಾತ್ರವನ್ನು ವಹಿಸ್ತಾರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಕ್ಲೈಮ್ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಇದರಲ್ಲಿ? ಈಗ ನೋಡಿ, ವಿಶೇಷ ಇನ್ಶೂರೆನ್ಸ್ ತೆಗೆದುಕೊಳ್ಳೋದೇ ನಮಗೆ ಕಷ್ಟ ಕಾಲದಲ್ಲಿ ನೆರವಾಗಲಿ ಅನ್ನೋದು. ಯಾವುದೇ ಇನ್ಶೂರೆನ್ಸ್ನಲ್ಲಿ ಕ್ಲೇಮ್ ಪ್ರಕ್ರಿಯೆಯನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಈಗ ನೋಡಿ, ಯಾರಿಗೋ ಸಮಸ್ಯೆ ಆಗುತ್ತೆ, ಯಾರೋ ಜೀವಕ್ಕೆ ಹಾನಿ ಆಗುತ್ತೆ. ಮೊದಲೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕ್ಲೇಮ್ ಇಂಟಿಮೇಷನ್ ಮಾಡಬೇಕು. ಇನ್ಶೂರೆನ್ಸ್ ಕಂಪನಿಗೆ ವ್ಯಕ್ತಿಯ ಮರಣದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು. ಏನು ಡೆತ್ ಸರ್ಟಿಫಿಕೇಟು, ಹೇಗಾಯಿತು, ಮತ್ತೊಂದಾಯಿತು, ಮೆಡಿಕಲ್ ರಿಪೋರ್ಟ್ಸು, ಇದೆಲ್ಲವನ್ನು ಆಧಾರು, ಪ್ಯಾನು, ಮತ್ತೊಂದು ವಿವರಗಳನ್ನು ಕೊಡಬೇಕು. ಪರಿಶೀಲನೆ ಮತ್ತು ಪಾವತಿ, ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಹಣ ಪಾವತಿಯನ್ನು ಇನ್ಶೂರೆನ್ಸ್ ಕಂಪನಿ ಮಾಡುತ್ತೆ. IRDA ನಿಯಮಗಳ ಪ್ರಕಾರ ಸಾಮಾನ್ಯ ಕ್ಲೇಮ್ಗಳು ಯಾವುದೇ ವಿವಾದ ಇಲ್ಲ, ಇಲ್ಲಿ ಏನು ವಂಚನೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ 30 ದಿನಗಳ ಒಳಗೆ ಕ್ಲೇಮ್ ಇತ್ಯರ್ಥ ಆಗಬೇಕು. ಯಾವುದೋ ಕೇಸಲ್ಲಿ ನಮಗೆ ತನಿಖೆ ಅಗತ್ಯ ಇದೆ, ನೀವು ಕ್ಲೇಮ್ ಸಲ್ಲಿಸಿರೋ ಬಗ್ಗೆ ಅನುಮಾನಗಳಿವೆ ಅಂಥೇಳಿ ಇನ್ಶೂರೆನ್ಸ್ ಕಂಪನಿಗೆ ಅನಿಸಿದರೆ 120 ದಿನಗಳವರೆಗೆ ಕ್ಲೇಮ್ ಅನ್ನು ಕೊಡಲಿಕ್ಕೆ ಸಮಯವನ್ನು ಇನ್ಶೂರೆನ್ಸ್ ಕಂಪನಿ ತೆಗೆದುಕೋಬೋದು. ಸಾಮಾನ್ಯವಾಗಿ ಈ ಡಿಜಿಟಲ್ ಬೇಸ್ಡ್ ಇನ್ಶೂರೆನ್ಸ್ ಕಂಪ್ನಿಗಳು ಏನಿದ್ದಾವೆ ಅವು ಕ್ಲೇಮನ್ನು ಫಾಸ್ಟಾಗಿ ಪ್ರೋಸೆಸ್ ಮಾಡ್ತವೆ ಈ ಟ್ರೆಡಿಷನಲ್ ಇನ್ಶೂರೆನ್ಸ್ ಕಂಪನಿಗಳಿಗಿಂತ. ಇನ್ನೊಂದು ಪ್ರಮುಖ ವಿಷಯ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಎಷ್ಟೇ ವರ್ಷಗಳ ನಂತರ ಕ್ಲೇಮ್ ಪ್ರಕ್ರಿಯೆ ಬಂದರೂ ಸಹ ಆ ಸಮಯದಲ್ಲಿ ನಾವು ನಿಮಗೆ ಸಪೋರ್ಟನ್ನು ಕೊಡ್ತೀವಿ ಅಂಥೇಳಿ ಡಿಟ್ಟೋ ಹೇಳುತ್ತೆ. ನಿಮ್ಮ ಕುಟುಂಬದ ಜೊತೆ ನಿಂತು ನಾವು ಕ್ಲೇಮನ್ನು ಕೊಡಿಸ್ತೀವಿ ಅನ್ನೋ ಭರವಸೆಯನ್ನು ಅವ್ರು ಕೊಡ್ತಾರೆ. ಇದು
ಜನರು ಗಮನಿಸಬೇಕಾದಂಥ ಒಂದು ವಿಷಯ. ಸೊ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಆದರೂ ಕೂಡ ಕೇಳೋದು, ಫೈನಲಿ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಬೇಕಿದ್ರೆ ಬಹಳಷ್ಟು ಜನ ತಪ್ಪು ಮಾಡ್ತಾರೆ, ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು, ಮತ್ತೆ ನೀವು ಏನು ಎಚ್ಚರಿಕೆಯನ್ನು ಕೊಡ್ತೀರಿ ಅಂತ? ಈಗ ನೋಡಿ, ನಾವು ಹೇಳಿದ ಪ್ರಮುಖ ಪಾಯಿಂಟ್ಸ್ಗಳನ್ನ ಈಗ ಸಮಪ್ ಮಾಡೋಣ. ಒಂದೊಂದೇ ಸ್ಕ್ರೀನ್ ಮೇಲೆ ಬರುತ್ತೆ. ನಿಮಗೆ ಬೇಕಾಗಿದ್ದಕ್ಕಿಂತ ಕಡಿಮೆ ಮೊತ್ತದ ಇನ್ಶೂರೆನ್ಸ್ ಅನ್ನ ದಯವಿಟ್ಟು ತಗೋಬೇಡಿ. ಪಾಲಿಸಿ ಅವಧಿಯನ್ನ ಅನಗತ್ಯವಾಗಿ ಕಡಿಮೆ ಮಾಡ್ಕೋಬೇಡಿ. ನಿಮಗೆ ಎಷ್ಟು ಅಗತ್ಯ ಅಷ್ಟು ಅವಧಿಯನ್ನು ನೀವು ಪರಿಗಣಿಸಿ ತಜ್ಞರ ಸಹಾಯವನ್ನು ಪಡೀರಿ. ಧೂಮಪಾನ ಅಥವಾ ಬೇರೆ ಯಾವುದೋ ಕಾಯಿಲೆಗಳಿದ್ದರೆ ಅದ್ರ ಬಗ್ಗೆ ಅರ್ಜಿಯಲ್ಲಿ ಮಾಹಿತಿಯನ್ನು ಮುಚ್ಚಿಡಬೇಡಿ. ಉಪಯುಕ್ತ ರೈಡರ್ಗಳು, ಅಡಿಷ್ನಲ್ ಕವರೇಜ್ ಏನು ಬೇಕು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬರೀ ಪ್ರೀಮಿಯಂ ಕಮ್ಮಿ ಇದೆ ಅನ್ನೋ ಒಂದು ಕಾರಣಕ್ಕೆ ಪಾಲಿಸಿಯನ್ನು ದಯವಿಟ್ಟು ಕೊಳ್ಳಬೇಡಿ. ಪಾಲಿಸಿ ತೆಗೆದುಕೊಳ್ಳೋದನ್ನು ಮುಂದೂಡ್ತಾ ಹೋದಂತೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಬದಲಾವಣೆಗಳಾದಾಗ ನಿಮ್ಮ ಕವರೇಜ್ ಮೊತ್ತವನ್ನು ಮತ್ತೆ ಮತ್ತೆ ಪರಿಶೀಲಿಸಿ. ಬದಲಾವಣೆ ಅಂದರೆ ಏನು? ಮದುವೆ ಆದಾಗ, ಮಕ್ಕಳಾದಾಗ, ವಯಸ್ಸು ಜಾಸ್ತಿ ಆದಾಗ, ಆದಾಯ ಜಾಸ್ತಿ ಆದಾಗ ಕವರೇಜ್ ಜಾಸ್ತಿ ಬೇಕಾ ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ. ಮತ್ತು ನಮ್ಮ ಫೈನಲ್ ವರ್ಡ್ಸ್ ಏನಪ್ಪ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಟ್ಯಾಕ್ಸ್ ಉಳಿಸೋಕೆ ಇರುವಂಥ ಒಂದು ಪ್ರಾಡಕ್ಟ್ ಅಲ್ಲ, ಇದೊಂದು ವಾಗ್ದಾನ. ಒಂದು ವೇಳೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಮಸ್ಯೆ ಆದರೆ ಇನ್ಶೂರೆನ್ಸ್ ಕಂಪನಿ ನೀವು ಪಡೆದಿರುವ ಕವರೇಜ್ ಮೊತ್ತವನ್ನು ಕುಟುಂಬಕ್ಕೆ ಕೊಟ್ಟು ಒಂದು ಆರ್ಥಿಕ ಸಹಾಯವನ್ನು ಮಾಡುತ್ತೆ, ಆರ್ಥಿಕ ನೆರವನ್ನು ನೀವೇ ಕಟ್ಟಿದ ಪ್ರೀಮಿಯಂ ಮೂಲಕ ಕೊಡುತ್ತೆ ಅನ್ನೋ ಒಂದು ಮಾತು. ಇಲ್ಲಿ ಇನ್ಶೂರೆನ್ಸ್ ಕವರೇಜ್ ಮೊತ್ತ ಸರಿಯಾಗಿರಬೇಕು, ಪಾಲಿಸಿ ಅವಧಿ ಸರಿಯಾಗಿರಬೇಕು, ಪಾಲಿಸಿಯನ್ನು ಸರಿಯಾಗಿ ತಿಳಿದು ಅರಿವಿನಿಂದ ಆಯ್ಕೆ ಮಾಡ್ಕೋಬೇಕು. 2026ರಲ್ಲಿ ನೀವು ಇದನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಡಿಟ್ಟೋ ಅವರ ಲಿಂಕ್ ಇದೆ, ಅದನ್ನು ಬಳಸ್ಕೊಂಡು ಅವ್ರ ಜೊತೆ ಒಂದು ಫ್ರೀ ಕಾಲನ್ನು ಬುಕ್ ಮಾಡಿ. ಯಾವುದೇ ಪ್ರೆಷರನ್ನು ಅವ್ರು ಹಾಕಲ್ಲ ಇನ್ಶೂರೆನ್ಸ್ ತಗೊಳ್ಳಿ ಅಂತೇಳಿ, ಯಾವುದೇ ಸ್ಪ್ಯಾಮ್ ಕಾಲ್ಗಳಿರಲ್ಲ, ಕೇವಲ ಸ್ಪಷ್ಟವಾದ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೋಬೇಕು ಮತ್ತು ತಿಳ್ಕೊಳ್ಳೋ ಅಗತ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚಾಗಿ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಕುಟುಂಬಕ್ಕೆ ಯಜಮಾನ ಅಥವಾ ಯಜಮಾನಿ ಇಲ್ಲದೆ ಇದ್ದಾಗ ಅದಕ್ಕೆ ಆರ್ಥಿಕವಾಗಿ ನಿಲ್ಲಬಲ್ಲಂಥ ಒಂದು ಪರಿಹಾರ ಟರ್ಮ್ ಇನ್ಶೂರೆನ್ಸು. ಅದು ಆಪತ್ಕಾಲದ ಆಪ್ತ ಮಿತ್ರ. ಅದನ್ನು ಎಲ್ಲರಿಗೂ ಹಂಚುವ, ತಿಳಿಸುವ ಕೆಲಸ ಜನರಿಂದ ಆಗಲಿ, ಜನರಿಂದ ಜನರಿಗಾಗಿ ಈ ವಿಡಿಯೋ ಹರಿದಾಡಲಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇದ್ದಂಥ ಬಹಳಷ್ಟು ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಕ್ತು ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಟರ್ಮ್ ಇನ್ಶೂರೆನ್ಸ್ ಮಾಡಿಸುವಂಥವ್ರಿಗೆ ಇದೊಂದು ದಾರಿದೀಪ ಆಗುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ನೋಡಿದ್ರಲ್ಲ, ಟರ್ಮ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ಮಾಸ್ಟರ್ ಕ್ಲಾಸ್ ವಿಡಿಯೋ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.